ನೀವೇ ಸ್ವಯಂವಾಗಿ ಕೂತು ಸ್ಟಾಕ್ಸನ್ನು ಸೆಲೆಕ್ಟ್ ಮಾಡಲು ಸಮಯವಿಲ್ಲದಿದ್ದರೆ ಮತ್ತು ನಿಮ್ಮ ಹೂಡಿಕೆಯ ಹಣ ದೇಶದ ದೊಡ್ಡ ಕಂಪನಿಗಳ ಭಾಗವಾಗಲು ಬಯಸಿದರೆ ಇಂಡೆಕ್ಸ್ ಫಂಡ್ ನಿಮಗೆ ಸೂಕ್ತವಾಗಿದೆ. ಇದರಿಂದ ನೀವು ನಿಮ್ಮ ಕೆಲಸದಲ್ಲಿ ನಿರತರಾಗಬಹುದು ಮತ್ತು ಸ್ಟಾಕ್ ಬಗ್ಗೆ ಯಾವುದೇ ರೀತಿಯ ಸ್ಟ್ರೆಸ್ ತೆಗೆದುಕೊಳ್ಳಬೇಕಿಲ್ಲ. ಈ ವಿಡಿಯೋದಲ್ಲಿ ನಾವು ಇಂಡೆಕ್ಸ್ ಫಂಡ್ನಲ್ಲಿ ಹಣವನ್ನು ಹೂಡಿಕೆ ಮಾಡುವ ಮೂಲಕ ಗ್ರೋ ಮಾಡಬಹುದು ಎಂಬುದನ್ನು ತಿಳಿಸುತ್ತೇವೆ. ಈ ವಿಡಿಯೋವನ್ನು ಕೊನೆವರೆಗೂ ನೀವು ನೋಡಿದರೆ ಇದಕ್ಕೆ ರಿಲೇಟ್ ಆಗಿರುವ ಇತರೆ ವಿಡಿಯೋಗಳನ್ನು ನೋಡುವ ಅವಶ್ಯಕತೆ ಇರುವುದಿಲ್ಲ. ಅಮೆರಿಕಾದಲ್ಲಿ ಗಾಟ್ರಾಕ್ಸ್ ಎಂಬ ಫ್ಯಾಮಿಲಿ ಇತ್ತು. ಇದರಲ್ಲಿ ಅನೇಕ ಫ್ಯಾಮಿಲಿ ಮೆಂಬರ್ಸ್ ಇದ್ದರು. ಅಮೆರಿಕದ ಎಲ್ಲ ರೀತಿಯ ಸ್ಟಾಕ್ಸ್ ಈ ಫ್ಯಾಮಿಲಿಯ ಹತ್ತಿರವಿತ್ತು. ಇದರಿಂದ ಎಲ್ಲ ಡಿವಿಡೆಂಡ್ಸ್ ಇವರಿಗೆ ಸಿಗುತ್ತಿತ್ತು ಮತ್ತು ಶೇರ್ ಪ್ರೈಸ್ ಹೆಚ್ಚಿದರೂ ಇವರಿಗೆ ಲಾಭವಾಗುತ್ತಿತ್ತು. ಈ ಫ್ಯಾಮಿಲಿಗೆ ಸಹಾಯ ಮಾಡಲು ಕೆಲವು ಹೆಲ್ಪರ್ಗಳು ಬಂದರು. ಅವರೆಲ್ಲ IIT ಲೆವೆಲ್ನಷ್ಟು ಓದಿದ್ದರು. ಅವರು ಈ ಫ್ಯಾಮಿಲಿಯ ಕೆಲವು ಸದಸ್ಯರಿಗೆ, ನೀವು ಇತರ ಫ್ಯಾಮಿಲಿ ಮೆಂಬರ್ನಿಂದ ಶೇರ್ಸ್ ಖರೀದಿಸಬೇಕು, ಆದರೆ ನನಗೆ ಇದರಲ್ಲಿ ಸ್ವಲ್ಪ ಕಮಿಷನ್ ನೀಡಿ ಎಂದು ಕನ್ವಿನ್ಸ್ ಮಾಡಿದರು. ಹೀಗೆ ಅಲ್ಲಿ ಅನೇಕ ಹೆಲ್ಪರ್ಗಳು ಬರಲು ಪ್ರಾರಂಭಿಸಿದರು. ಈ ಫ್ಯಾಮಿಲಿ ಮೆಂಬರ್ಸ್ ಆನ್ಯುವಲ್ ಮೀಟಿಂಗ್ನಲ್ಲಿ ಒಂದಾದಾಗ ಈ ಹೆಲ್ಪರ್ಗಳು ಬಂದ ನಂತರ ಫ್ಯಾಮಿಲಿಯ ವೆಲ್ತ್ ಕಡಿಮೆಯಾಗುತ್ತಿರುವುದನ್ನು ನೋಡಿದರು ಮತ್ತು ಪ್ರಾಫಿಟ್ ಕೂಡ ಮುಂಚೆಗಿಂತ ಕಡಿಮೆ ಇತ್ತು. ಆದರೆ ಈ ಹೆಲ್ಪರ್ಗಳು ತಮ್ಮದೇ ಆದ ಸ್ವಂತ ಮನೆಯನ್ನು ಖರೀದಿಸಿದ್ದರು, ಕಾರ್ ಖರೀದಿಸಿದ್ದರು, ಫಾರ್ಮ್ ಹೌಸ್ ತೆಗೆದುಕೊಂಡಿದ್ದರು ಮತ್ತು ಅನೇಕ ಬಿಸ್ನೆಸ್ಗಳನ್ನು ಪ್ರಾರಂಭಿಸಿದ್ದರು. ಇದರಿಂದ ಆ ಫ್ಯಾಮಿಲಿ ಸ್ವಲ್ಪ ಪ್ಯಾನಿಕ್ ಆಯಿತು. ಇದು ಏಕೆಂದರೆ ಅವರು ಎಷ್ಟೋ ವರ್ಷಗಳಿಂದ ಪ್ರಾಫಿಟನ್ನೇ ನೋಡುತ್ತಿದ್ದರು. ಅವರಿಗೆ ಎಂದಿಗೂ ಲಾಸ್ ಆಗಿರಲಿಲ್ಲ. ಆದರೆ ಈ 2-3 ತಿಂಗಳಲ್ಲಿ ಇಷ್ಟು ಲಾಸನ್ನು ನೋಡುವುದು ಅವರಿಗೆ ಗಾಬರಿ ನೀಡಿತು. ಪೂರ್ತಿ ಅಮೆರಿಕದ ಮಾರ್ಕೆಟ್ ಅವರ ಹಿಡಿತದಲ್ಲಿ ಇರುವುದರಿಂದ ಪ್ರತಿದಿನ ಸಾವಿರಾರು ಕೋಟಿಯಷ್ಟು ನಷ್ಟವಾಗುತ್ತಿತ್ತು. ಆಗ ಫ್ಯಾಮಿಲಿ ಜಗತ್ತಿನ ಬೆಸ್ಟ್ ಫಂಡ್ ಮ್ಯಾನೇಜರನ್ನು ಹೈರ್ ಮಾಡುವ ಬಗ್ಗೆ ಯೋಚಿಸಿತು. ಅವರು ಎಲ್ಲ ಹೆಲ್ಪರ್ಗಳನ್ನು ಫೈರ್ ಮಾಡಿ ಫಂಡ್ ಮ್ಯಾನೇಜರ್ಗಳಿಗೆ ಕೇಳಿದಷ್ಟು ಸಂಬಳವನ್ನು ನೀಡಲು ಪ್ರಾರಂಭಿಸಿದರು. ಇದರ 2-3 ವರ್ಷದ ನಂತರ ಫ್ಯಾಮಿಲಿ ಮತ್ತೊಮ್ಮೆ ವೆಲ್ತ್ ಚೆಕ್ ಮಾಡಿದಾಗ ಅವರು ಇನ್ನಷ್ಟು ಲಾಸ್ನಲ್ಲಿ ಇದ್ದರು. ಆಗ ಫ್ಯಾಮಿಲಿಯ ಸೀನಿಯರ್ ಮೆಂಬರ್ ಆಕ್ಟಿವ್ ಟ್ರೇಡಿಂಗ್ ಬಿಡಬೇಕು ಎಂದು ತಿಳಿಸುತ್ತಾರೆ. ಅಂದರೆ ಮತ್ತೆ ಸ್ಟಾಕನ್ನು ಬೈ ಮತ್ತು ಸೆಲ್ ಮಾಡುವುದನ್ನು ನಿಲ್ಲಿಸಬೇಕು ಮತ್ತು ಮುಂಚಿನ ರೀತಿ ಪ್ಯಾಸಿವ್ ಇನ್ವೆಸ್ಟಿಂಗ್ ಮಾಡಬೇಕು ಎಂದುಕೊಂಡರು. ಅಂದರೆ ಶೇರ್ಸನ್ನು ಲಾಂಗ್ ಟರ್ಮ್ವರೆಗೆ ಹೋಲ್ಡ್ ಮಾಡಿಕೊಂಡಿರುವುದಾಗಿದೆ. ಗಾಟ್ರಾಕ್ಸ್ ಫ್ಯಾಮಿಲಿ ಇದನ್ನು ಫಾಲೋ ಮಾಡಿತು ಮತ್ತು ನಿಧಾನವಾಗಿ ಪ್ರಾಫಿಟನ್ನು ಗಳಿಸಿತು. ನಿಮಗೆ ಪ್ಯಾಸಿವ್ ಇನ್ಕಮ್ನ ಶಕ್ತಿಯ ಬಗ್ಗೆ ತಿಳಿಸಲು ನಾವು ಈ ಕಾಲ್ಪನಿಕ ಕಥೆಯನ್ನು ತಿಳಿಸಿದೆವು. ಅಮೆರಿಕದಲ್ಲಿ ಪ್ಯಾಸಿವ್ ಇನ್ವೆಸ್ಟಿಂಗ್ ತುಂಬ ಪಾಪ್ಯುಲರ್ ಆಗಿದೆ ಮತ್ತು ಭಾರತದಲ್ಲೂ ಪಾಪ್ಯುಲರ್ ಆಗುತ್ತಿದೆ. ಪ್ಯಾಸಿವ್ ಇನ್ವೆಸ್ಟಿಂಗ್ನಲ್ಲಿ ನೀವು ಇಂಡೆಕ್ಸ್ ಫಂಡ್ನಲ್ಲಿ ಹಣವನ್ನು ಹೂಡಿಕೆ ಮಾಡುತ್ತೀರಾ. ಹಾಗಿದ್ದರೆ ಇಂಡೆಕ್ಸ್ ಫಂಡ್ನಲ್ಲಿ ಇಂಡೆಕ್ಸ್ ಎಂದರೇನು? ಫೈನಾನ್ಸ್ ಮತ್ತು ಎಕನಾಮಿಕ್ಸ್ನಲ್ಲಿ ಇಂಡೆಕ್ಸ್ ಸ್ಕೋರ್ ಕಾರ್ಡ್ ರೀತಿ ಇರುತ್ತದೆ. ಇದು ಒಂದು ವಸ್ತು ಯಾವ ರೀತಿ ಪರ್ಫಾರ್ಮ್ ಮಾಡುತ್ತಿದೆ ಎಂಬುದನ್ನು ತಿಳಿಸುತ್ತದೆ. ಇದೇ ರೀತಿ ಸ್ಟಾಕ್ ಮಾರ್ಕೆಟ್ ಹೇಗೆ ಪರ್ಫಾರ್ಮ್ ಮಾಡುತ್ತಿದೆ ಎಂಬುದನ್ನು ಇಂಡೆಕ್ಸ್ ತಿಳಿಸುತ್ತದೆ. ಏಕೆಂದರೆ ಶೇರ್ ಮಾರ್ಕೆಟ್ನಲ್ಲಿ 1000ಕ್ಕೂ ಹೆಚ್ಚು ಕಂಪನಿಗಳು ಲೀಸ್ಟ್ ಆಗಿವೆ. ಹಾಗಿದ್ದರೆ ನಮಗೆ ಇಂದಿನ ಸ್ಟಾಕ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ತಿಳಿಯುವುದೇಗೆ? ಇದಕ್ಕಾಗಿ ನೀವು ಎಲ್ಲ ಕಂಪನಿಯ ಶೇರ್ ಪ್ರೈಸನ್ನು ನೋಡಬೇಕು, ಹಿಂದಿನ ದಿನದ ಶೇರ್ ಪ್ರೈಸ್ ಜೊತೆ ಕಂಪೇರ್ ಮಾಡಬೇಕು ಮತ್ತು ಇಷ್ಟೊಂದು ಕಂಪನಿಗಳ ಡಾಟಾ ಅನಾಲಿಸಿಸ್ ಮಾಡುವುದು ತುಂಬಾ ಕಾಂಪ್ಲೆಕ್ಸ್ ಮತ್ತು ಟೈಮ್ ಕನ್ಸ್ಯೂಮಿಂಗ್ ಆಗಿದೆ. ಇದಕ್ಕೆ ನಮಗೆ ಇಂಡೆಕ್ಸ್ ಸಹಾಯ ಮಾಡುತ್ತದೆ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನ ಇಂಡೆಕ್ಸ್ ಸೆನ್ಸೆಕ್ಸ್ ಆಗಿದೆ. ಇದು ಭಾರತದ ಟಾಪ್ 30 ಕಂಪನಿಗಳನ್ನು ಒಳಗೊಂಡಿದೆ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ನ ಇಂಡೆಕ್ಸ್ ನಿಫ್ಟಿ ಆಗಿದೆ. ಇದನ್ನು ನಿಫ್ಟಿ 50 ಎಂದು ಕರೆಯಲಾಗುತ್ತದೆ. ಇದು ಭಾರತದ ಟಾಪ್ 50 ಕಂಪನಿಗಳನ್ನು ಒಳಗೊಂಡಿದೆ. 5 ಜಾನ್ 2024 ರಂದು ಸೆನ್ಸೆಕ್ಸ್ನ ಪಾಯಿಂಟ್ 72,000ವಿತ್ತು. ಅಂದರೆ ತನ್ನ ಹಿಂದಿನ ದಿನಕ್ಕಿಂತ 0.25% ಮೇಲೆ ಕ್ಲೋಸ್ ಆಗಿದೆ. ನಿಫ್ಟಿ 50 5 ಜಾನ್ 2024 ರಂದು 21,700 ಪಾಯಿಂಟ್ಸ್ ಇತ್ತು. ಅಂದರೆ ತನ್ನ ಹಿಂದಿನ ದಿನಕ್ಕಿಂತ 0.24% ಮೇಲೆ ಕ್ಲೋಸ್ ಆಗಿದೆ. ಈಗ ಯಾರಾದರೂ ನಿಮಗೆ ಹಿಂದಿನ ಒಂದು ವರ್ಷದಲ್ಲಿ ಶೇರ್ ಮಾರ್ಕೆಟ್ ಎಷ್ಟು ರಿಟರ್ನ್ ನೀಡಿದೆ ಎಂದು ಕೇಳಿದರೆ ನೀವು ಸೆನ್ಸೆಕ್ಸ್ ನಿಫ್ಟಿ ಇಂಡೆಕ್ಸ್ನ 1 ಇಯರ್ ರಿಟರ್ನ್ ತಿಳಿಸಬಹುದು. ಸೆನ್ಸೆಕ್ಸ್ ಹಿಂದಿನ ಒಂದು ವರ್ಷದಲ್ಲಿ 18.57%ನಷ್ಟು ರಿಟರ್ನ್ ನೀಡಿದೆ. ಅದೇ ನಿಫ್ಟಿ 19.94%ನಷ್ಟು ರಿಟರ್ನ್ ನೀಡಿದೆ. ಸೆನ್ಸೆಕ್ಸ್ ಹಿಂದಿನ 5 ವರ್ಷದಲ್ಲಿ 100%ನಷ್ಟು ರಿಟರ್ನ್ ನೀಡಿದೆ. ಅದೇ ನಿಫ್ಟಿ 101%ನಷ್ಟು ರಿಟರ್ನ್ ನೀಡಿದೆ. ನೀವು ಈಗ ಸೆನ್ಸೆಕ್ಸ್ನಲ್ಲಿ ಟಾಪ್ 30 ಕಂಪನಿಗಳಿವೆ, ನಿಫ್ಟಿಯಲ್ಲಿ ಟಾಪ್ 50 ಕಂಪನಿಗಳಿವೆ.
ಹಾಗಿದ್ದರೆ ಇದನ್ನು ಯಾವ ರೀತಿ ಡಿಸೈಡ್ ಮಾಡಲಾಗುತ್ತದೆ ಮತ್ತು ಈ ಇಂಡೆಕ್ಸ್ ಮಾರ್ಕೆಟ್ನ ಸೆಂಟಿಮೆಂಟ್ ತಿಳಿಸಲು ಹೇಗೆ ಸಾಧ್ಯವಾಗುತ್ತದೆ ಎಂದು ಕೇಳಬಹುದು. ಭಾರತದಲ್ಲಿ ನಿಫ್ಟಿ 50ಯ ಮಾರ್ಕೆಟ್ ಕ್ಯಾಪ್ ಶೇರ್ 47%ನಷ್ಟು ಇದೆ. ಅಂದರೆ ಪೂರ್ತಿ ಭಾರತದ ಮಾರ್ಕೆಟ್ನಲ್ಲಿ ಈ 50 ಕಂಪನಿಗಳ ಮಾರ್ಕೆಟ್ ಶೇರ್ 47%ನಷ್ಟು ಇದೆ. ಇದರಿಂದ ಈ ಕಂಪನಿಗಳ ಪರ್ಫಾರ್ಮೆನ್ಸ್ ಮೇಲೆ ನಮಗೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಐಡಿಯಾ ಸಿಗುತ್ತದೆ. ಇದರಲ್ಲಿ ಇರುವ ಒಂದೊಂದು ಕಂಪನಿಗಳು ಆ ಇಂಡಸ್ಟ್ರಿಯ ಟಾಪ್ ಕಂಪನಿಗಳಾಗಿವೆ. ಸೆನ್ಸೆಕ್ಸ್ ಮತ್ತು ನಿಫ್ಟಿಯಲ್ಲಿ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಮೇಲೆ ಕಂಪನಿಯನ್ನು ಲೀಸ್ಟ್ ಮಾಡಲಾಗುತ್ತದೆ. ಅಂದರೆ ಪ್ರಮೋಟರ್ಸ್ ಮತ್ತು ಗೌರ್ಮೆಂಟ್ನ ಶೇರ್ಸನ್ನು ತೆಗೆದು ಉಳಿದ ಶೇರ್ಸ್ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಗಿದೆ. ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅನ್ನು ತಿಳಿಯಲು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅನ್ನು ಅರ್ಥ ಮಾಡಿಕೊಳ್ಳಬೇಕು. ಟೋಟಲ್ ಔಟ್ಸ್ಟ್ಯಾಂಡಿಂಗ್ ಶೇರ್ ಜೊತೆಗೆ ಪ್ರೈಸ್ ಆಫ್ ಈಚ್ ಶೇರ್ ಮಲ್ಟಿಪ್ಲೈ ಮಾಡಿದರೆ ನಮಗೆ ಮಾರ್ಕೆಟ್ ಕ್ಯಾಪ್ ಸಿಗುತ್ತದೆ. ಇದು ನಿಮಗೆ ಅಷ್ಟು ತಲೆಗೆ ಹೋಗದೇ ಇರಬಹುದು. ಹೀಗಾಗಿ ಉದಾಹರಣೆಯ ಮೂಲಕ ತಿಳಿಸುತ್ತೇವೆ. ನೀವು ನಿಮ್ಮ ಫ್ರೆಂಡ್ಸ್ ಪಿಜ್ಜಾ ತಿನ್ನಲು ಹೋಗಿದ್ದೀರಾ ಎಂದುಕೊಳ್ಳಿ. ಆ ಪಿಜ್ಜಾದಲ್ಲಿ 4 ಸ್ಲೈಸ್ ಇದ್ದವು. ಪ್ರತಿ ಸ್ಲೈಸ್ನ ಬೆಲೆ 30 ರು ಇರುತ್ತದೆ. ನೀವು 4 ಜನ ಒಂದೊಂದು ಸ್ಲೈಸ್ ತಿಂದು 30 ರು ಕೊಟ್ಟಿರಿ. ಇದರಲ್ಲಿ ನಂಬರ್ ಆಫ್ ಶೇರ್ಸ್ 4 ಸ್ಲೈಸ್ ಆಗಿದೆ ಮತ್ತು ಪ್ರೈಸ್ ಆಫ್ ಈಚ್ ಶೇರ್ 30 ರು ಆಗಿದೆ. ಅಂದರೆ ಈ ಪಿಜ್ಜಾದ ಮಾರ್ಕೆಟ್ ಕ್ಯಾಪ್ 120 ರು ಆಗಿದೆ. ನಾವು ರಿಲಯನ್ಸ್ನ ಮಾರ್ಕೆಟ್ ಕ್ಯಾಪ್ ಬಗ್ಗೆ ನೋಡೋಣ. ಈ ಕಂಪನಿಯ ಟೋಟಲ್ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಇದರ ಬ್ಯಾಲೆನ್ಸ್ ಶೀಟ್ನಲ್ಲಿ ಸಿಗುತ್ತದೆ. ರಿಲಯನ್ಸ್ ಹತ್ತಿರ 745 ಕೋಟಿಯಷ್ಟು ಶೇರ್ಸ್ ಇದೆ ಮತ್ತು ರಿಲಯನ್ಸ್ನ ಒಂದು ಶೇರ್ನ ಬೆಲೆ 5 ಜನ್ 2024ರಂದು 2609 ರು ಇದೆ. ನೀವು 745 ಕೋಟಿಯನ್ನು 2609ರಿಂದ ಮಲ್ಟಿಪ್ಲೈ ಮಾಡಿದ್ದರೆ ನಿಮಗೆ ರಿಲಯನ್ಸ್ ಇಂಡಸ್ಟ್ರಿಯ ಮಾರ್ಕೆಟ್ ಕ್ಯಾಪ್ ತಿಳಿಯುತ್ತದೆ. 5 ಜನ್ 2024ರಂದು ರಿಲಯನ್ಸ್ನ ಮಾರ್ಕೆಟ್ ಕ್ಯಾಪ್ 17 ಲಕ್ಷ ಕೋಟಿಯಷ್ಟಿದೆ. ಆದರೆ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪ್ನಲ್ಲಿ ಕಂಪನಿಯ ಓನರ್ ಮತ್ತು ಗೌರ್ಮೆಂಟ್ನ ಶೇರ್ ತೆಗೆದುಹಾಕಿ ಉಳಿದ ಶೇರ್ ಇರುತ್ತದೆ. ಉದಾಹರಣೆಗೆ ಆ ಪಿಜ್ಜಾದ ಅಂಗಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ದೇ ಎಂದುಕೊಳ್ಳಿ. ಹೀಗಾಗಿ ನೀವು ನಿಮ್ಮ ಸ್ಲೈಸ್ನ ಹಣವನ್ನು ನೀಡುವ ಅವಶ್ಯಕತೆ ಇಲ್ಲ. ಇದರಿಂದ ಆ ಪಿಜ್ಜಾದ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪ್ 30 ರೂಪೀಸ್ ಇಂಟು 3 ಶೇರ್ಸ್ ಅಂದರೆ 90 ರು ಆಗುತ್ತದೆ. ರಿಲಯನ್ಸ್ನ ಪ್ರೊಮೋಟರ್ನ ಟೋಟಲ್ ಹೋಲ್ಡಿಂಗ್ 49%ನಷ್ಟು ಇದೆ. ಈ ಶೇರ್ಗಳು ಟ್ರೇಡ್ ಆಗುವುದಿಲ್ಲ. ರಿಲಯನ್ಸ್ನ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪ್ 7 ಲಕ್ಷ ಕೋಟಿ ಇದೆ. ಇದರಲ್ಲಿ ಪ್ರೊಮೋಟರ್ಸ್ನ 49% ಶೇರ್ಸನ್ನು ಇನ್ಕ್ಲೂಡ್ ಮಾಡಿಲ್ಲ. ಈ ಕಂಪನಿಗಳ ವಾಲ್ಯೂಮ್ ಕೂಡ ಅಧಿಕವಿರುತ್ತದೆ. ಅಂದರೆ ನೀವು ಈ ಕಂಪನಿಗಳ ಶೇರ್ಸನ್ನು ಸೆಲ್ ಮಾಡಿದರೆ ಅದನ್ನು ಬೈ ಮಾಡಲು ಬೈಯರ್ಸ್ ಇದ್ದೇ ಇರುತ್ತಾರೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ವಾಲ್ಯೂಮ್ ಎಂದರೆ ಶೇರ್ಸನ್ನು ಎಷ್ಟು ಬಾರಿ ಬೈ ಮತ್ತು ಸೆಲ್ ಮಾಡಲಾಗಿದೆ ಎಂದರ್ಥ. ಉದಾಹರಣೆಗೆ ಕಂಪನಿ XYZನ 100 ಶೇರ್ಸನ್ನು ಖರೀದಿಸಲಾಗಿದೆ ಮತ್ತು ಅಷ್ಟೇ ಶೇರ್ಸನ್ನು ಮಾರಲಾಗಿದೆ. ಆಗಿದ್ದರೆ ಆ ಕಂಪನಿಯ ಆ ದಿನದ ಟ್ರೇಡಿಂಗ್ ವಾಲ್ಯೂಮ್ 200 ಆಗಿದೆ. ಇಂಡೆಕ್ಸ್ನಲ್ಲಿ ಹೈ ಟ್ರೇಡಿಂಗ್ ವಾಲ್ಯೂಮ್ ಇರುವ ಸ್ಟಾಕ್ಸ್ಗಳನ್ನು ಕನ್ಸಿಡರ್ ಮಾಡಲಾಗುತ್ತದೆ. ರಿಲಯನ್ಸ್ ಇಂಡಸ್ಟ್ರಿಯ ಟ್ರೇಡಿಂಗ್ ವಾಲ್ಯೂಮ್ 5 ಜನ್ 2024ರಂದು 40 ಲಕ್ಷದಷ್ಟಿತ್ತು. ಇಂಡೆಕ್ಸ್ನಲ್ಲಿ ಇರುವ ಕಂಪನಿಗಳನ್ನು ವರ್ಷದಲ್ಲಿ 2 ಬಾರಿ ಚೆಕ್ ಮಾಡಲಾಗುತ್ತದೆ. ಇದರಿಂದ ಯಾವುದಾದರೂ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತಿಲ್ಲವೆಂದರೆ ಅದನ್ನು ರೀಪ್ಲೇಸ್ ಮಾಡಿ ಬೆಟರ್ ಕಂಪನಿಯನ್ನು ಚೂಸ್ ಮಾಡಲಾಗುತ್ತದೆ. ಹೀಗಾಗಿ ಇಂದು ಇಂಡೆಕ್ಸ್ನಲ್ಲಿ ಇರುವ ಕಂಪನಿ ಯಾವಾಗಲೂ ಅದರಲ್ಲಿ ಇರುತ್ತದೆ ಎಂದಿಲ್ಲ. ಅದು ಚೆನ್ನಾಗಿ ಪರ್ಫಾರ್ಮ್ ಮಾಡದಿದ್ದರೆ ಅದನ್ನು ತೆಗೆದುಹಾಕಲಾಗುತ್ತದೆ ಮತ್ತು ಬೆಟರ್ ಕಂಪನಿಯ ಜೊತೆ ರೀಪ್ಲೇಸ್ ಮಾಡಲಾಗುತ್ತದೆ. ನೀವು ಇಂಡೆಕ್ಸ್ ಎಂದರೇನು ಎಂಬುದನ್ನು ತಿಳಿದುಕೊಂಡಿರಿ ಎಂದು ಭಾವಿಸುತ್ತೇವೆ. ಈಗ ಇಂಡೆಕ್ಸ್ ಫಂಡ್ ಎಂದರೆ ಏನೆಂದು ತಿಳಿಯೋಣ. ಯಾವುದಾದರೂ ಮ್ಯೂಚುವಲ್ ಫಂಡ್ ಇಂಡೆಕ್ಸನ್ನು ಕಾಪಿ ಮಾಡಿದರೆ ಅದುವೇ ಇಂಡೆಕ್ಸ್ ಫಂಡ್ ಎನ್ನಲಾಗುತ್ತದೆ. ಇಲ್ಲಿ ಕಾಪಿ ಎಂದರೆ ಇಂಡೆಕ್ಸ್ನಲ್ಲಿ ಇರುವ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡುವುದಾಗಿದೆ ಮತ್ತು ಯಾವುದಾದರೂ ಕಂಪನಿ ಇಂಡೆಕ್ಸ್ನಲ್ಲಿ ರೀಪ್ಲೇಸ್ ಆದರೆ ಇಂಡೆಕ್ಸ್ ಫಂಡ್ ಮ್ಯಾನೇಜರ್ ಕೂಡ ಅದನ್ನೇ ಮಾಡುತ್ತಾರೆ. ನಿಫ್ಟಿ 50ಯಲ್ಲಿ HDFC ಬ್ಯಾಂಕ್ನ ವೇಟೇಜ್ 13%ನಷ್ಟು ಇದೆ. ರಿಲಯನ್ಸ್ ಇಂಡಸ್ಟ್ರಿ 9%, ICICI ಬ್ಯಾಂಕ್ 7% ಇದೆ. ಈಗ ಒಂದು ಇಂಡೆಕ್ಸ್ ಫಂಡ್ನ ಉದಾಹರಣೆ ತೆಗೆದುಕೊಳ್ಳೋಣ. ಇದು ಯಾವುದೇ ರೀತಿಯ ರೆಕಮೆಂಡೇಶನ್ ಆಗಿಲ್ಲ. ನಾವು UTI ನಿಫ್ಟಿ 50 ಇಂಡೆಕ್ಸ್ ಫಂಡ್ ಡೈರೆಕ್ಟ್ ಗ್ರೋತ್ನ ಉದಾಹರಣೆ ತೆಗೆದುಕೊಳ್ಳುತ್ತೇವೆ. ಇದರ ಸ್ಟಾಕ್ ವೇಟೇಜ್ನಲ್ಲಿ HDFC ಬ್ಯಾಂಕ್ 13%, ರಿಲಯನ್ಸ್ನಲ್ಲಿ 9%, ICICI ಬ್ಯಾಂಕ್ನಲ್ಲಿ 7% ಇದೆ. ನೀವು ಇಂಡೆಕ್ಸ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡುವುದರಿಂದ ಒಮ್ಮೆಲೆ ಮಲ್ಟಿಪಲ್ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡುತ್ತೀರಾ. ಇದೇ ರೀತಿ ಬೇರೆ ಬೇರೆ ರೀತಿಯ ಸೆಕ್ಟರ್ನ ಇಂಡೆಕ್ಸ್ ಇರುತ್ತವೆ. ಉದಾಹರಣೆಗೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ನಿಫ್ಟಿ 50, ನಿಫ್ಟಿ ಬ್ಯಾಂಕ್, ನಿಫ್ಟಿ ಮಿಡ್ ಕ್ಯಾಪ್ 100, ನಿಫ್ಟಿ 500, ನಿಫ್ಟಿ ಸ್ಮಾಲ್ ಕ್ಯಾಪ್ 100,
ನಿಫ್ಟಿ ಮಿಡ್ ಕ್ಯಾಪ್ 50 ಇದೆ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಸೆನ್ಸೆಕ್ಸ್, BSE 100, BSE 200, BSE 500 ಇವೆ. ಈಗ ನಿಮಗೆ ಇಂಡೆಕ್ಸ್ ಫಂಡ್ ಎಂದರೆ ಏನೆಂದು ತಿಳಿಯಿತು ಎಂದು ಭಾವಿಸುತ್ತೇವೆ. ಈಗ ಇಂಡೆಕ್ಸ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡುವುದರಿಂದ ಇರುವ ಅಡ್ವಾಂಟೇಜ್ ಬಗ್ಗೆ ತಿಳಿಯೋಣ. ಈಸಿ ಆ್ಯಂಡ್ ಟೈಮ್ ಸೇವಿಂಗ್ಸ್. ಇಂಡೆಕ್ಸ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡುವುದರಿಂದ ನೀವು ಸ್ಟಾಕ್ನ ಬಾಸ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಿದಂತಾಗಿದೆ. ಇದು ಒಂದೇ ಸ್ಟಾಕ್ ಚೂಸ್ ಮಾಡುವುದಕ್ಕಿಂತ ಉತ್ತಮವಾಗಿದೆ. ಉದಾಹರಣೆಗೆ ನೀವು 5 ಕಂಪನಿಗಳನ್ನು ಆರಿಸಿಕೊಳ್ಳಲು ಅಧಿಕ ರಿಸರ್ಚ್ ಮಾಡಬೇಕು. ಅದೇ ನೀವು ಇಂಡೆಕ್ಸ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡುವುದರಿಂದ ನಿಮ್ಮ ಅಧಿಕ ಸಮಯ ಉಳಿಯುತ್ತದೆ. ಲೋ ಕಾಸ್ಟ್. ಮ್ಯೂಚುವಲ್ ಫಂಡ್ ಕಂಪನಿ ಎಕ್ಸ್ಪೆನ್ಸ್ ರೇಷಿಯೋವನ್ನು ಚಾರ್ಜ್ ಮಾಡುತ್ತದೆ. ಅದು ಆ್ಯನ್ಯುಯಲ್ ಆಪರೇಟಿಂಗ್ ಕಾಸ್ಟ್, ಆ್ಯನ್ಯುಯಲ್ ಮೇಂಟೆನೆನ್ಸ್ ಕಾಸ್ಟ್, ಸ್ಯಾಲರಿ, ಮ್ಯಾನೇಜ್ಮೆಂಟ್ ಫೀ ನೀಡಲು ತೆಗೆದುಕೊಳ್ಳುತ್ತದೆ. ಆಕ್ಟಿವ್ಲಿ ಮ್ಯಾನೇಜ್ಡ್ ಫಂಡ್ನಲ್ಲಿ ಫಂಡ್ ಮ್ಯಾನೇಜರ್ ಯಾವ ಸ್ಟಾಕ್ ಇರಬೇಕು, ಯಾವುದು ಇರಬಾರದು ಎಂಬುದನ್ನು ಡಿಸೈಡ್ ಮಾಡುತ್ತಾರೆ. ಇದರಿಂದ ಆಕ್ಟಿವ್ಲಿ ಮ್ಯಾನೇಜ್ಡ್ ಮ್ಯೂಚುವಲ್ ಫಂಡ್ನ ಎಕ್ಸ್ಪೆನ್ಸ್ ರೇಷಿಯೋ ಅಧಿಕವಿರುತ್ತದೆ. ಅದು 0.5%ನಿಂದ 1% ಒಳಗೆ ಇರುತ್ತದೆ. ಆದರೆ ಇಂಡೆಕ್ಸ್ ಫಂಡ್ನಲ್ಲಿ ಫಂಡ್ ಮ್ಯಾನೇಜರ್ ಅಧಿಕ ರಿಸರ್ಚ್ ಮಾಡದ ಕಾರಣ ಇದರ ಎಕ್ಸ್ಪೆನ್ಸ್ ರೇಷಿಯೋ ಕಡಿಮೆ ಇರುತ್ತದೆ. UTI ನಿಫ್ಟಿ 50 ಇಂಡೆಕ್ಸ್ ಫಂಡ್ನ ಎಕ್ಸ್ಪೆನ್ಸ್ ರೇಷಿಯೋ 0.2%ನಷ್ಟು ಇದೆ. HDFC ಇಂಡೆಕ್ಸ್ ಫಂಡ್ ನಿಫ್ಟಿ 50 ಪ್ಲ್ಯಾನ್ನ ಎಕ್ಸ್ಪೆನ್ಸ್ ರೇಷಿಯೋ 0.2%ನಷ್ಟು ಇದೆ. ಅಂದರೆ ಅವರೇಜ್ 0.2 ಇಂದ 0.5% ಒಳಗೆ ಇರುತ್ತದೆ. ಇನ್ನು ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ನ ಎಕ್ಸ್ಪೆನ್ಸ್ ರೇಷಿಯೋ ನೋಡಿದರೆ ICICI ಟ್ರೂ ಬ್ಲೂ ಚಿಪ್ ಫಂಡ್ನ ಎಕ್ಸ್ಪೆನ್ಸ್ ರೇಷಿಯೋ 1%ಗಿಂತ ಅಧಿಕವಿದೆ. SBI ಬ್ಲೂ ಚಿಪ್ ಫಂಡ್ನ ಎಕ್ಸ್ಪೆನ್ಸ್ ರೇಷಿಯೋ 0.8%ನಷ್ಟು ಇದೆ. ಕಾಂಪೌಂಡಿಂಗ್ನ ಡಾರ್ಕ್ ಸೈಡ್ ಬಗ್ಗೆ ತಿಳಿದಂತೆ ಅದು ಎಕ್ಸ್ಪೆನ್ಸ್ ರೇಷಿಯೋಗೂ ಅಪ್ಲೈ ಆಗುತ್ತದೆ. ನಿಮಗೆ 1% ಎಕ್ಸ್ಪೆನ್ಸ್ ರೇಷಿಯೋ ಅಧಿಕ ಎನಿಸದೇ ಇರಬಹುದು. ನೀವು ಪ್ರತಿ ತಿಂಗಳು 1% ಎಕ್ಸ್ಪೆನ್ಸ್ ರೇಷಿಯೋ ಇರುವ ಮ್ಯೂಚುವಲ್ ಫಂಡ್ನಲ್ಲಿ 5,000 ರು ಇನ್ವೆಸ್ಟ್ ಮಾಡುತ್ತಿದ್ದರೆ 30 ವರ್ಷದ ನಂತರ 34 ಲಕ್ಷದಷ್ಟು ಎಕ್ಸ್ಪೆನ್ಸ್ ರೇಷಿಯೋ ನೀಡಿದಂತಾಗುತ್ತದೆ. ಅದೇ ನೀವು ಇಂಡೆಕ್ಸ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡಿದ್ದು ಎಕ್ಸ್ಪೆನ್ಸ್ ರೇಷಿಯೋ 0.2 ಇದ್ದರೆ 30 ವರ್ಷದ ನಂತರ ನೀವು 7 ಲಕ್ಷದಷ್ಟು ಎಕ್ಸ್ಪೆನ್ಸ್ ರೇಷಿಯೋ ಆಗಿ ನೀಡಿರುತ್ತೀರಾ. ಇಂಡೆಕ್ಸ್ ಫಂಡ್ನಲ್ಲಿ ಲೋ ಕಾಸ್ಟ್ ಇರುವುದೇ ಇದರ ಅಡ್ವಾಂಟೇಜ್ ಆಗಿದೆ. ಡೈವರ್ಸಿಫಿಕೇಷನ್. ಇಂಡೆಕ್ಸ್ ಫಂಡ್ನಲ್ಲಿ ಹಣವನ್ನು ಇನ್ವೆಸ್ಟ್ ಮಾಡುವುದು ಅನೇಕ ವಿವಿಧ ಸೆಕ್ಟರ್ಗಳಲ್ಲಿ ಇನ್ವೆಸ್ಟ್ ಮಾಡಿದಂತಾಗುತ್ತದೆ. ಇದರಿಂದ ನಿಮ್ಮ ರಿಸ್ಕ್ ಕಡಿಮೆಗೊಳ್ಳುತ್ತದೆ. ಈ ಇಂಡೆಕ್ಸ್ ಫಂಡ್, ETF ಮತ್ತು ಮ್ಯೂಚುವಲ್ ಫಂಡ್ನಲ್ಲಿ ಇರುವ ಡಿಫರೆನ್ಸ್ ಬಗ್ಗೆ ತಿಳಿಯೋಣ. ಇದರಿಂದ ನೀವು ನಿಮಗಾಗಿ ಸರಿಯಾದ ಇನ್ವೆಸ್ಟ್ಮೆಂಟನ್ನು ಚೂಸ್ ಮಾಡಬಹುದು. ಇಂಡೆಕ್ಸ್ ಫಂಡ್ ಪ್ಯಾಸಿವ್ ಆಗಿರುವುದರಿಂದ ಇದರ ಫಂಡ್ ಮ್ಯಾನೇಜರ್ ರಿಸರ್ಚ್ ಮಾಡುವುದಿಲ್ಲ. ಆದರೆ ಮ್ಯೂಚುವಲ್ ಫಂಡ್ನಲ್ಲಿ ಫಂಡ್ ಮ್ಯಾನೇಜರ್ ಇದ್ದು ಯಾವ ಸ್ಟಾಕ್, ಬಾಂಡ್ಸ್ ಮತ್ತು ಅಸೆಟ್ನಲ್ಲಿ ಇನ್ವೆಸ್ಟ್ ಮಾಡಬೇಕೆಂಬುದನ್ನು ನೋಡುತ್ತಾರೆ. ಅಂದರೆ ಅವರು ಆಕ್ಟಿವ್ ಇನ್ವೆಸ್ಟಿಂಗ್ ಅನ್ನು ಫಾಲೋ ಮಾಡುತ್ತಾರೆ. ಆಗಿದ್ದರೆ ETF ಎಂದರೇನು? ETF ಎಂದರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಆಗಿದೆ. ಇದು ಕೂಡ ಇಂಡೆಕ್ಸ್ ಫಂಡ್ ರೀತಿಯೇ ಪ್ಯಾಸಿವ್ ಇನ್ವೆಸ್ಟಿಂಗ್ ಅನ್ನು ಫಾಲೋ ಮಾಡುತ್ತದೆ. ಆದರೆ ಇದು ಶೇರ್ ರೀತಿಯೇ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಟ್ರೇಡ್ ಆಗುತ್ತಿರುತ್ತದೆ. ನಿಮಗೆ ಇಂಡೆಕ್ಸ್ ಫಂಡ್ ಮತ್ತು ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡಲು ಡಿಮ್ಯಾಟ್ ಅಕೌಂಟ್ ಬೇಕಾಗಿರುವುದಿಲ್ಲ, ಏಕೆಂದರೆ AMCಯಲ್ಲಿ ಇನ್ವೆಸ್ಟ್ ಮಾಡುತ್ತಿರುವಿರ. ಆದರೆ ETF ಇನ್ವೆಸ್ಟ್ ಮಾಡಲು ನಿಮಗೆ ಡಿಮ್ಯಾಟ್ ಅಕೌಂಟ್ನ ಅವಶ್ಯಕತೆ ಇದೆ. ಇಂಡೆಕ್ಸ್ ಮತ್ತು ಮ್ಯೂಚುವಲ್ ಫಂಡ್ನ ಲಿಕ್ವಿಡಿಟಿ ಅಧಿಕವಿರುತ್ತದೆ. ಅಂದರೆ ನೀವು ಇದನ್ನು ಯಾವಾಗ ಬೇಕಾದರೂ ಬೈ ಆರ್ ಸೆಲ್ ಮಾಡಬಹುದು. ETF ಲಿಕ್ವಿಡಿಟಿ ಕಡಿಮೆ ಇರುತ್ತದೆ. ಇದು ಸ್ಟಾಕ್ ಮಾರ್ಕೆಟ್ನಲ್ಲಿ ಟ್ರೇಡ್ ಆಗುತ್ತಿರುವ ಕಾರಣ ಇದನ್ನು ಖರೀದಿಸಲು ಬೈಯರ್ ಇರಲೇಬೇಕಾಗುತ್ತದೆ. ಬಿಗಿನರ್ಗೆ ಇಂಡೆಕ್ಸ್ ಫಂಡ್ ಸೂಕ್ತವಾಗಿದೆ. ಇಂಡೆಕ್ಸ್ ಫಂಡನ್ನು ಚೂಸ್ ಮಾಡುವುದು ಹೇಗೆ? ಇಂಡೆಕ್ಸ್ ಫಂಡನ್ನು ಚೂಸ್ ಮಾಡಲು ನೀವು 5 ಪಾಯಿಂಟ್ಸ್ ಮೇಲೆ ಗಮನ ಹರಿಸಬೇಕು. ಗುಡ್ ಬ್ರ್ಯಾಂಡ್ ಐಡೆಂಟಿಟಿ. ಅಂದರೆ ನೀವು ಚೂಸ್ ಮಾಡುತ್ತಿರುವ ಇಂಡೆಕ್ಸ್ ಫಂಡ್ನ ಕಂಪನಿಯ ಬ್ರ್ಯಾಂಡ್ ಇಮೇಜ್ ಚೆನ್ನಾಗಿರಬೇಕು. ಗುಡ್ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್, AUM. AUM ಎಂದರೆ ಒಂದು ಫಂಡ್ ಎಷ್ಟು ಹಣವನ್ನು ಮ್ಯಾನೇಜ್ ಮಾಡುತ್ತಿದೆ ಎಂಬುದಾಗಿದೆ. ಲೋಯರ್ ಎಕ್ಸ್ಪೆನ್ಸ್ ರೇಷಿಯೋ. ಅಂದರೆ ನೀವು ಚೂಸ್ ಮಾಡಿರುವ ಇಂಡೆಕ್ಸ್ ಫಂಡ್ನ ಎಕ್ಸ್ಪೆನ್ಸ್ ರೇಷಿಯೋ ಕಡಿಮೆ ಇರಬೇಕು. ಇದರಿಂದ ಲಾಂಗ್ ರನ್ನಲ್ಲಿ ನೀವು ವೆಲ್ತ್ ಮಾಡಬಹುದು. ಲೋಯರ್ ಟ್ರ್ಯಾಕಿಂಗ್ ಎರರ್. ಟ್ರ್ಯಾಕಿಂಗ್ ಎರರ್ ಎಂದರೆ ಒಂದು ಫಂಡ್ ತನ್ನ ಬೆಂಚ್ ಮಾರ್ಕ್ಗೆ ಹೋಲಿಸಿದರೆ ಎಷ್ಟು ರಿಟರ್ನ್ ನೀಡಿದೆ ಎಂಬುದಾಗಿದೆ. ಟ್ರ್ಯಾಕಿಂಗ್ ಎರರ್ ಕಡಿಮೆ ಇದ್ದರೆ ಆ ಫಂಡ್ ತನ್ನ ಬೆಂಚ್ ಮಾರ್ಕ್ಗೆ ಸಮವಿದೆ ಎಂದರ್ಥ. ಇಂಡೆಕ್ಸ್ ಫಂಡ್ ಇನ್ವೆಸ್ಟಿಂಗ್ನಲ್ಲಿ ಮ್ಯೂಚುವಲ್ ಫಂಡ್ಗೆ ಹೋಲಿಸಿದರೆ ಟ್ರ್ಯಾಕಿಂಗ್ ಎರರ್ ಕಡಿಮೆ ಇರುತ್ತದೆ. CAGR ರಿಟರ್ನ್ಸ್ ಅಂದರೆ ಕಾಂಪೌಂಡೆಡ್ ಆ್ಯನ್ಯುಯಲ್ ಗ್ರೋತ್ ರಿಟರ್ನ್ ಆಗಿದೆ. ಇದಕ್ಕಾಗಿ ನೀವು ಹಿಂದಿನ 5 ಇಲ್ಲ 10 ವರ್ಷದ CAGR ರಿಟರ್ನನ್ನು ಕಂಪೇರ್ ಮಾಡಬಹುದು.
ಇಂಡೆಕ್ಸ್ ಫಂಡ್ ಚೂಸ್ ಮಾಡುವುದು ಹೇಗೆ ಎಂದು ತಿಳಿಯೋಣ. ಇದಕ್ಕೆ ನಿಮಗೆ ಮ್ಯೂಚುವಲ್ ಫಂಡ್ ಸ್ಕ್ರೀನರ್ನ ಅವಶ್ಯಕತೆ ಇದೆ. ಇದರಲ್ಲಿ 4000ಕ್ಕೂ ಹೆಚ್ಚು ಮ್ಯೂಚುವಲ್ ಫಂಡ್ ಇವೆ. ಇಂಡೆಕ್ಸ್ ಫಂಡ್ ಚೂಸ್ ಮಾಡಲು ಕ್ಯಾಟಗರಿ ಬಂದು ಈಕ್ವಿಟಿಯಲ್ಲಿ ಇಂಡೆಕ್ಸ್ ಫಂಡನ್ನು ಚೂಸ್ ಮಾಡಿ. ಪ್ಲ್ಯಾನ್ನಲ್ಲಿ ಗ್ರೋತ್ ಎಂಬುದನ್ನು ಚೂಸ್ ಮಾಡಿ. ಗ್ರೋತ್ ಎಂದರೆ ಬರುವ ಡಿವಿಡೆಂಡ್ಸ್ ಕೂಡ ರೀಇನ್ವೆಸ್ಟ್ ಆಗುತ್ತದೆ. ಇದರಿಂದ ನಿಮಗೆ ಇನ್ನಷ್ಟು ಯೂನಿಟ್ ಸಿಗುತ್ತದೆ. ಈಗ ನೀವು ರಿಸಲ್ಟ್ಸ್ ನೋಡಬಹುದು. ನಮ್ಮ ಮೊದಲ ಸೆಲೆಕ್ಷನ್ ಕ್ರೈಟೇರಿಯಾ ಗುಡ್ ಬ್ರ್ಯಾಂಡ್ ಇಮೇಜ್ ಆಗಿದೆ. UTI, HDFC, SBI, ICICI ಈ ಎಲ್ಲ ಕಂಪನಿಯ ಮೇಲೆ ಸ್ವಲ್ಪ ರಿಸರ್ಚ್ ಮಾಡಿ. ಓವರ್ ಆಲ್ ಈ ಎಲ್ಲ ಕಂಪನಿಗಳು ಚೆನ್ನಾಗಿವೆ ಮತ್ತು ಒಳ್ಳೆಯ ಬ್ರ್ಯಾಂಡ್ ಇಮೇಜ್ ಹೊಂದಿವೆ. ಇನ್ನು ಎರಡನೇ ಕ್ರೈಟೇರಿಯಾ ಗುಡ್ AUM ಆಗಿದೆ. ಇದು ಇಲ್ಲಿ ತೋರಿಸುತ್ತಿರುವ ರಿಸಲ್ಟ್ AUM ರ್ಯಾಂಕಿಂಗ್ ಮೇಲೆ ಇದೆ. 3000 ಕೋಟಿಗೂ ಅಧಿಕ ಇರುವ AUM ಫಂಡ್ನಲ್ಲಿ ಇನ್ವೆಸ್ಟ್ ಮಾಡಿ ಎಂದು ನಾವು ತಿಳಿಸುತ್ತೇವೆ. ಇನ್ನು ಮೂರನೇ ಕ್ರೈಟೇರಿಯಾ ಲೋಯರ್ ಎಕ್ಸ್ಪೆನ್ಸ್ ರೇಷಿಯೋ. ಇದನ್ನು ನೀವು ಫಿಲ್ಟರ್ನಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಎಂದು ಹಾಕಿ ನೋಡಬಹುದು. ಇನ್ನು ನಾಲ್ಕನೇ ಕ್ರೈಟೇರಿಯಾ ಟ್ರ್ಯಾಕಿಂಗ್ ಎರರ್ ಆಗಿದೆ. ಇದಕ್ಕೂ ಆ್ಯಡ್ ಫಿಲ್ಟರ್ನಲ್ಲಿ ಟ್ರ್ಯಾಕಿಂಗ್ ಎರರ್ ಎಂದು ಟೈಪ್ ಮಾಡಿ ಆ ಆಪ್ಷನನ್ನು ಚೂಸ್ ಮಾಡಿ. ಇನ್ನು ಐದನೇ ಕ್ರೈಟೇರಿಯಾ CAGR ರಿಟರ್ನ್ಸ್ ಆಗಿದೆ. ಇದಕ್ಕೂ ಆ್ಯಡ್ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ CAGR ಎಂದು ಟೈಪ್ ಮಾಡಿ. ಇದಕ್ಕೆ ನೀವು 5, 3 ಇಲ್ಲ 10 ವರ್ಷದ್ದು ಆಯ್ಕೆ ಮಾಡಬಹುದು. ನಾವು ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡುತ್ತಿರುವುದರಿಂದ 5 ಇಯರ್ನ ಮತ್ತು 10 ಇಯರ್ನ CAGR ರಿಟರ್ನ್ ತೆಗೆದುಕೊಳ್ಳೋಣ. ಈ ಎಲ್ಲ ಫಿಲ್ಟರ್ ನಂತರ ನಮಗೆ ಬೆಸ್ಟ್ ಇಂಡೆಕ್ಸ್ ಫಂಡ್ನ ಲೀಸ್ಟ್ ದೊರೆತಿದೆ. ನೀವು ಇದರಲ್ಲಿನ ಟಾಪ್ 5 ಕಂಪನಿಗಳ ರಿಸರ್ಚ್ ಮಾಡಿ. ಯಾವುದರ ಎಕ್ಸ್ಪೆನ್ಸ್ ರೇಷಿಯೋ ಕಡಿಮೆ, ಒಳ್ಳೆಯ AUM, ಒಳ್ಳೆಯ ಬ್ರ್ಯಾಂಡ್ ನೇಮ್, ಕಡಿಮೆ ಟ್ರ್ಯಾಕಿಂಗ್ ಎರರ್, 5 ಮತ್ತು 10 ವರ್ಷದ CAGR ರಿಟರ್ನ್ ಚೆನ್ನಾಗಿರುವುದರಲ್ಲಿ ಇನ್ವೆಸ್ಟ್ ಮಾಡಬಹುದು. ಇದಾಗಿತ್ತು ಇಂಡೆಕ್ಸ್ ಫಂಡ್ ಚೂಸ್ ಮಾಡಲು ಇರುವ ಕಂಪ್ಲೀಟ್ ಪ್ರೋಸೆಸ್. ಇಂಡೆಕ್ಸ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡುವುದರಿಂದ ನೀವು ನಿಮ್ಮ ವರ್ಕ್ ಮೇಲೆ ಫೋಕಸ್ ಮಾಡಬಹುದು. ಇದರಿಂದ ನೀವು ಸ್ಟ್ರೆಸ್ ಫ್ರೀ ಮಾಡೆಸ್ಟ್ ರಿಟರ್ನನ್ನು ಪಡೆಯುತ್ತೀರಾ ಮತ್ತು ಬದುಕಿನ ಇತರ ಭಾಗವನ್ನು ಎಂಜಾಯ್ ಮಾಡುತ್ತೀರಾ. ಇದರಲ್ಲಿ ನೀವು ಯಾವಾಗಲೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಯೋಚಿಸುತ್ತಿರುವುದಿಲ್ಲ. ವಾರನ್ ಬಫೆಟ್ ಕೂಡ ಇಂಡೆಕ್ಸ್ ಫಂಡ್ ಮೆಜಾರಿಟಿ ಜನಗಳಿಗೆ ಸರಿಯಾಗಿದೆ ಎಂದು ಹೇಳುತ್ತಾರೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಹಕರಿಸಿ.